ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಮೀನರಾಶಿಯ ಫಲದ ಚಿಂತನೆಯನ್ನು ಮಾಡುವುದಿದ್ರೆ, ರಾಶ್ಯಾಧಿಪತಿ ಮತ್ತು ಕರ್ಮಾಧಿಪತಿಯಾದಂಥ ಗ್ರಹ ಪಂಚಮದಲ್ಲಿದ್ದು, ಏಕಾದಶ ಮತ್ತು ವ್ಯಯಾಧಿಪತಿಯಾದಂಥ ಗ್ರಹ ರಾಶಿಯಲ್ಲಿರುವಂಥದ್ದು, ಜನ್ಮ ಶನಿಯ ಪರಿಣಾಮದ ಕಾಲದಲ್ಲಿ ತಾವುಗಳಿದ್ದೀರಿ. ಇಲ್ಲಿ ರಾಶ್ಯಾಧಿಪತಿ ಮತ್ತು ಕರ್ಮಾಧಿಪತಿ ಗ್ರಹ ಪಂಚಮದಲ್ಲಿದ್ದು ಶುಭ ಫಲವನ್ನು ಕೊಡ್ತಾ ಇದ್ದಾಗಲೂ ಕೂಡ, ಏಕಾದಶಾಧಿಪತಿ ಮತ್ತು ವ್ಯಯಾಧಿಪತಿಯಾದಂಥ ಗ್ರಹ ಜನ್ಮ ರಾಶಿಯಲ್ಲಿ ಕೂತು ಜನ್ಮ ಶನಿಯ ಪ್ರಭಾವವನ್ನು ಬೀರ್ತಾ ಇರುವುದರಿಂದ ಇಲ್ಲಿ ಮೇಲುಗೈ ಯಾರದ್ದು? ಶನಿಯದ್ದೇ ಮೇಲುಗೈ ಅಂತ ಚಿಂತನೆ ಮಾಡಬಹುದು. ಕರ್ಮಾಧಿಪತಿ ಮತ್ತು ರಾಶ್ಯಾಧಿಪತಿಯಾಗಿ ಪಂಚಮದಲ್ಲಿರುವಂತಹ ಗುರು ಅತ್ಯಂತ ಶುಭ ಫಲವನ್ನು ಕೊಡಲೇಬೇಕು. ಕರ್ಮದಲ್ಲಿ ತುಂಬ ಒಳ್ಳೆಯ ಕೆಲಸಗಳನ್ನು ಕೊಡ್ತಾ ಇರ್ತಾನೆ. ಒಳ್ಳೆಯ ಕೈತುಂಬ ಸಂಬಳ ಬರಬೇಕು, ಕೈತುಂಬ ದುಡ್ಡು ಬರಬೇಕು ಅಂತ ಹೇಳುವಂತಹ ಸ್ಥಿತಿಯ ಕರ್ತವ್ಯಗಳನ್ನು ಮಾಡ್ತಾ ಇರ್ತೀರಿ. ಆದರೆ ಆ ಕರ್ತವ್ಯಕ್ಕೆ ಪೂರಕವಾದಂತಹ ಫಲಗಳು ಜನ್ಮ ಶನಿ ನಿಮಗೆ ಕೊಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳುವಂತಹ ಫಲಗಳು. ಅದು ಸ್ವಂತ ಉದ್ಯಮಗಳಾಗಲಿ ಅಥವಾ ಉದ್ಯೋಗಿಯಾಗಿ ಮಾಡುವಂತಹ ವೃತ್ತಿ ಆಗಲಿ, ಯಾವುದೇ ಆದರೂ ಕೂಡ ಕೆಲಸ ಮಾಡ್ತೀರಿ, ಪ್ರತಿಫಲ ಇಲ್ಲ ಅಂತ ಹೇಳುವಂತಹ ಪರಿಸ್ಥಿತಿಯ ಫಲಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ದಾಂಪತ್ಯದಲ್ಲಿಯೂ ಕೂಡ ಒಂದಷ್ಟು ಸಮಾಧಾನ ಇಲ್ಲದೆ ಇರುವಂತಹ ವಾತಾವರಣ, ಎಲ್ಲಿಯೋ ಒಂದು ರೀತಿಯಲ್ಲಿ ಕಸಿವಿಸಿ, ಮನಸ್ಸಿಗೆ ಸಮಾಧಾನ ಇಲ್ಲ, ಏನೋ ಒಂದು ಸಣ್ಣ ಪುಟ್ಟ ಕಾರಣಗಳಿಂದಾಗಿ ಅತೃಪ್ತ ಸ್ಥಿತಿಯ ಒಂದು ಫಲ ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರ್ತದೆ. ವಾಹನಾದಿಗಳಿಂದ ತುಂಬ ಜಾಗೃತೆ ಮಾಡಬೇಕು. ಮಕ್ಕಳಿಂದಲೂ ಕೂಡ ತೃಪ್ತಿ ಇಲ್ಲದೆ ಇರುವಂತಹ ಒಂದು ಪರಿಸ್ಥಿತಿ, ಎಲ್ಲಿಯೋ ಒಂದು ರೀತಿಯಲ್ಲಿ ಅವರ ಕೆಲಸಗಳು, ಅವರ ಕಾರ್ಯಗಳು, ಅವರು ಎಫರ್ಟ್ ಆಗುವಂತಹದ್ದು, ಇದು ಯಾವುದೂ ಕೂಡ ನಿಮ್ಮ ಪಾಲಿಗೆ ತೃಪ್ತಿಯನ್ನು ಕೊಡುವುದಿಲ್ಲ. ಆರ್ಥಿಕವಾದಂಥ ಹೂಡಿಕೆಯನ್ನು ಮಾಡುವಂತಹದ್ದು, ಸಾಲ ಮಾಡುವಂತಹದ್ದು ಅಥವಾ ಸಾಲ ಕೊಡುವಂತಹದ್ದು, ಈ ಎಲ್ಲ ಆರ್ಥಿಕ ವ್ಯವಹಾರಗಳಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾದಂಥ ಅವಶ್ಯಕತೆ ಉಂಟು. ಇದೆಲ್ಲ ಮಾಡುವುದರಿಂದ ಒಂದು ಕಡೆಯಲ್ಲಿ ನಷ್ಟದ ಯೋಗ ಫಲಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಬಹುತೇಕ. ಇನ್ನು ಕಾನೂನು ಪ್ರಕ್ರಿಯೆ, ಕಾನೂನಾತ್ಮಕ ತೊಡಕುಗಳು ತಮ್ಮ ಪಾಲಿಗೆ ಬರುವಂತಹ ಸಾಧ್ಯತೆ. ಜವಾಬ್ದಾರಿಯ ಸ್ಥಾನದಲ್ಲಿ ಎಲ್ಲಿಯಾದರೂ ಇದ್ದರೆ ಅತ್ಯಂತ ಜಾಗ್ರತೆಯಿಂದ ತಾವುಗಳು ಅಲ್ಲಿ ಮೂವ್ ಆಗಬೇಕು. ಅಂತಂದರೆ ಎಲ್ಲಿಯೋ ಒಂದು ರೀತಿಯಲ್ಲಿ ನಿಮಗೆ ಜವಾಬ್ದಾರಿ ಇರ್ತದೆ. ಅಂತಂದರೆ ಕಾನೂನಾತ್ಮಕವಾದಂಥ ಒಂದು ಜಾಗದಲ್ಲಿ ತಾವುಗಳು ಕೂತಿರ್ತೀರಿ. ತಮ್ಮ ಮೂಲಕವೇ ಇನ್ನೊಂದಷ್ಟು ಪ್ರಕ್ರಿಯೆಗಳು ನಡೆಯಬೇಕಾದಂಥ ಅಗತ್ಯತೆಗಳಿರ್ತದೆ. ತಾವೇ ಅದಕ್ಕೆ ಅಪ್ರೂವಲ್ ಕೊಡುವಂತಹ ವ್ಯಕ್ತಿಗಳಾಗಿರ್ತೀರಿ ಅಂತ ಅಂದ್ಕೊಳ್ಳಿ. ಇಂಥವರು ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು. ಇಲ್ಲದಿದ್ದರೆ ಅಲ್ಲೆಲ್ಲೋ ಸಿಲುಕಿಕೊಳ್ಳುವಂತಹ ಸಂದರ್ಭಗಳು ನಿರ್ಮಾಣ ಆಗ್ಬೋದು. ಇವತ್ತೇ ಆ ಫಲ ಸಿಗ್ತದೆ ಅಂತಲ್ಲ, ಮುಂದಿನ ದಿನದಲ್ಲಿ ಅಂತಹ ಫಲಗಳು ನಿಮ್ಮ ಮುಂದೆ ಬರ್ತದೆ ಅಂತ. ಆ ಥರದ ತಪ್ಪುಗಳು ಈ ಸಂದರ್ಭಗಳಲ್ಲಿ ನಮ್ಮ ಕೈಯಿಂದ ಆಗುತ್ತದೆ. ಇದೇ ಕ್ಷಣದಲ್ಲಿ ತಪ್ಪಾದ ತಕ್ಷಣ ಅದರ ಪ್ರತಿಫಲ ಇರುವುದಿಲ್ಲ. ಇನ್ನೂ ನಿಮಗೆ 3.5 ವರ್ಷಗಳ ಕಾಲ ಸಾರ್ಧ ಸಪ್ತಮ ಶನಿಯ ಫಲಗಳುಂಟು. ಹಾಗಾಗಿ 3.5 ವರ್ಷಗಳಲ್ಲಿ ಯಾವತ್ತಾದರೂ ಇಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಅತ್ಯಂತ ಜಾಗ್ರತೆಯ ಹೆಜ್ಜೆಯನ್ನು ತಾವುಗಳು ಇಡಬೇಕಾದಂಥ ಅಗತ್ಯತೆ. ಹೊಸ ಥರದ ಯೋಚನೆಗಳನ್ನು ಖಂಡಿತ ಮಾಡಲಿಕ್ಕೆ ಹೊರಡಬೇಡಿ. ಮಂಗಳ ಕಾರ್ಯಾದಿಗಳ ಪ್ರಯತ್ನವನ್ನು ಮಾಡಿ ಅದಕ್ಕೆ ಬೇಕಾದಂತಹ ಪ್ರತಿಫಲಗಳುಂಟು. ಭೂಮಿ, ಮನೆ ಕಟ್ಟುವಂಥದ್ದು, ಭೂ ಖರೀದಿ, ಮನೆ ಕಟ್ಟುವಂತಹ ಯೋಜನೆ ಇತ್ಯಾದಿಗಳಿದ್ರೆ ಖಂಡಿತ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಸಾಲಗಾರರಾಗುತ್ತೀರಿ, ಆದರೆ ಅದೊಂದು ಒಳ್ಳೆಯ ಉದ್ದೇಶದಿಂದ ಸಾಲಗಾರರಾಗುವುದು. ಹಾಗಾಗಿ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಋಣದ ಬಾಧೆ, ಋಣದ ಭಾರ ಹೇಳುವಂಥದ್ದು ಶನಿಯ ಕಾಲದಲ್ಲಿ ಆಗುತ್ತದೆ ಅಂತ ಹೇಳುವಂಥದ್ದು ಫಲ. ಹಾಗಾಗಿ ಅದೊಂದು ಪಾಸಿಟಿವ್ ಆಗಿ ಆಗಲಿ ಅನ್ನುವ ಕಾರಣಕ್ಕೆ ಇಂತಹ ಪ್ರಯತ್ನಗಳನ್ನು ಮಾಡಿ ಅದರಿಂದ ಪ್ರತಿಫಲವನ್ನು ಪಡೆಯಿರಿ ಅನ್ನುವಂತಹ ಫಲಗಳು ನಿಮ್ಮ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯತೆಗಳುಂಟು. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗುರುಗಳ ಪ್ರೀತಿಗಾಗಿ ಆರಾಧನೆಗಳನ್ನು ಮಾಡಿ, ಅಂತಂದರೆ ಪ್ರಾರ್ಥನೆ ಪೂಜನೆಗಳನ್ನು ಮಾಡಿ. ಇನ್ನು ಹಾಗೆ ಶಿವನ ಪ್ರೀತಿಗಾಗಿ ಪ್ರಾರ್ಥನೆ ಪೂಜನೆಗಳನ್ನು ಮಾಡಿ. ಇದರಿಂದ ಬಹುತೇಕ ಧನಾತ್ಮಕವಾದಂತಹ ಫಲಗಳು ನಿಮ್ಮ ಅನುಭವಕ್ಕೆ ಬರುವುದಕ್ಕೆ ಸಾಧ್ಯ ಉಂಟು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.